ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು CM TV ಕನ್ನಡ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೆ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಿಳಿಯುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ತಾಯಿಗೆ ಸಂತೋಷಪಡಿಸಿದ್ದೇವೆ. ಅದೇ ರೀತಿಯಾಗಿ ಗೌರಿ ಗಣೇಶ ಹಬ್ಬ ಕೂಡ ಬರ್ತಿದೆ. ಗೌರಿ ಗಣೇಶ ಹಬ್ಬವನ್ನು ನಾವು ಹೇಗೆ ಆಚರಿಸಬೇಕು, ಯಾವ ಟೈಮಲ್ಲಿ ಆಚರಿಸಬೇಕು, ಗೌರಿ ಹಬ್ಬವನ್ನು ಇಲ್ಲದಿದ್ದರೆ ಹೇಗೆ ಆಚರಿಸಬೇಕು, ಈ ವಿಡಿಯೋ ವಿಷಯದಲ್ಲಿ ಬರೀ ಗೌರಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂಬುದಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಒಂದು ಲೈಕ್ ಕೊಡಿ. ಮದುವೆ ಆಗಿರೋ ಹೆಣ್ಣು ಮಕ್ಕಳು ಏಕೆ ಆಚರಿಸಬೇಕು ಅಂದರೆ ಗಂಡನ ಆಯಸ್ಸು, ಆರೋಗ್ಯ, ಯಶಸ್ಸಿಗಾಗಿ ಈ ಹಬ್ಬವನ್ನು ಆಚರಿಸಬೇಕು. ಇದೇ ರೀತಿಯಾಗಿ ಮದುವೆ ಆಗದಿರುವ ಹೆಣ್ಣು ಮಕ್ಕಳು ಒಳ್ಳೆಯ ವರನಿಗಾಗಿ ಗೌರಿ ಹಬ್ಬವನ್ನು ಆಚರಿಸಬೇಕು. ಗೌರಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಾ ಬರಬೇಕು. ಕೆಲವರ ಮನೆಯಲ್ಲಿ ಗೌರಿ ಹಬ್ಬ ರೂಢಿಯಲ್ಲಿ ಇಲ್ಲದೆ ಅವರಿಗಾಗಿ ಈ ವಿಡಿಯೋ ಮಾಡ್ತಿದ್ದೇನೆ. ಏನು ಮಾಡಬೇಕು, ರೂಢಿಲಿಲ್ಲ ಅಂದರೆ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ. ಗೌರಿ ಹಬ್ಬ ಅಂದರೆ ಗೌರಿ ಬಂದು ಕೈಲಾಸದಿಂದ ಭೂಮಿಗೆ ಬರುತ್ತಾರೆ. ತವರು ಮನೆ ಬಂದು ಭೂಮಿ. ಆದ್ದರಿಂದ ಭೂಲೋಕಕ್ಕೆ ತವರು ಮನೆಯನ್ನು ನೋಡಲು ಪಾರ್ವತಿ ದೇವಿಯು ಕೈಲಾಸದಿಂದ ಬರುವಾಗ ಗೌರಿ ಹಬ್ಬ ಅಂತ ಕರೆಯುತ್ತಾರೆ. ಗೌರಮ್ಮ ಯಾವ ರೀತಿಯಾಗಿ ತವರು ಮನೆಗೆ ಬರುತ್ತಾರೋ ಅದೇ ರೀತಿ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಕರೆದು ಅರಿಶಿನ ಕುಂಕುಮ ಕೊಟ್ಟು, ಬಾಗಿನ ಕೊಟ್ಟು, ಸೀರೆ ಕೊಟ್ಟು, ಕುಂಕುಮ ಕೊಟ್ಟು ಕಳಿಸುವುದು ವಾಡಿಕೆಯಾಗಿದೆ. ಇದು ಮನೆಗೆ ಕೂಡ ಒಳ್ಳೆಯ ಸಮೃದ್ಧಿ. ಈ ರೀತಿಯಾಗಿ ಸ್ವರ್ಣ ಗೌರಿ ಎಂದು ಕೂಡ ಕರೆಯುತ್ತಾರೆ. ಸ್ವರ್ಣ ಅಂದರೆ ಬಂಗಾರ. ಗೌರಿ ಎಂದರೆ ಪಾರ್ವತಿಗೆ ಇನ್ನೊಂದು ಹೆಸರು ಗೌರಿ, ಬಂಗಾರದ ಪಾರ್ವತಿ. ಸ್ವರ್ಣ ಗೌರಿ ರಥ ಎಂದು ಕೂಡ ಕರೆಯುತ್ತಾರೆ. ಎರಡು 2024ರಲ್ಲಿ ಗೌರಿ ಹಬ್ಬವನ್ನು ಶುಕ್ರವಾರ ಸೆಪ್ಟೆಂಬರ್ 6ರಂದು ಆಚರಿಸಲಾಗುತ್ತದೆ. ಪೂಜೆಯ ಸಮಯ ಅಥವಾ ಮುಹೂರ್ತವು ಆಚರಣೆಯಲ್ಲಿ ಬಹಳ ಮುಖ್ಯವಾಗಿದೆ. ಸ್ವರ್ಣ ಗೌರಿ ರಥದ ಪೂಜೆಯ ಸಮಯ ಬೆಳಗ್ಗೆ 5:24 ಗಂಟೆಯಿಂದ 7:40 ಒಳಗೆ. ಗೌರಿ ಪೂಜೆ ಮಾಡುವ ವಿಧಾನ ಸಾಕಷ್ಟು ಮುಂಚಿತವಾಗಿ ಪ್ರಾರಂಭವಾಗುತ್ತೆ. ಮನೆಯನ್ನು ಸ್ವಚ್ಛಗೊಳಿಸಿ ಹಾಗೂ ಹೂಗಳು, ರಂಗೋಲಿಯಿಂದ ಅಲಂಕಾರ ಮಾಡಿ ಪೂಜೆಗೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಮೊದಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಗೌರಿಯನ್ನು ತಂದು ಇಟ್ಟು ಪೂಜೆ ಮಾಡುವವರು ಮಣ್ಣಿನ ಗೌರಿಯನ್ನು ತಂದು ಪೂಜೆ ಮಾಡಬಹುದು. ಅಥವಾ ರೂಢಿಯಲ್ಲಿಲ್ಲದಿದ್ದರೆ ಕಳಶವನ್ನು ಇಟ್ಟು ದೇವರಿಗೆ ಶಿವ ಪಾರ್ವತಿ ಫೋಟೋ ಇದ್ದರೆ ಶಿವ ಪಾರ್ವತಿ ಫೋಟೋಕ್ಕೆ ಪೂಜೆ ಮಾಡುವುದು ಒಳ್ಳೆಯದು. ರೂಢಿಯಲ್ಲಿರುವವರು ಗೌರಿಯನ್ನು ತಂದು ಕಲಶ ಸ್ಥಾಪನೆ ಮಾಡಿ ಗೌರಿಯನ್ನು ಪೂಜಿಸುತ್ತಾರೆ. ಗೌರಿಗೆ ಮಡಲಕ್ಕಿ ಸಾಮಾನು ಇಡಬೇಕು. ಅದೇ ರೀತಿಯಾಗಿ ಬಾಗಿನ ಕೂಡ ಗೌರಿಗೆ ಇಡಬೇಕು. ಗೌರಿ ಕಲಶದ ಮುಂದೆ ಇಡಬೇಕು, ಒಳ್ಳೆಯದು. ಅದೇ ರೀತಿಯಾಗಿ ಮಡಲಕ್ಕಿ ಕೂಡ ಒಳ್ಳೆಯದು. ಮಡಲಕ್ಕಿ ಕೂಡ ದೇವರಿಗೆ ಇಡಬೇಕು. ಅದೇ ರೀತಿಯಾಗಿ ಮಾಡಿರುವ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು. ದೇವಿಗೆ ಮಾಡಿರುವ ನೈವೇದ್ಯಗಳನ್ನು ಅರ್ಪಿಸುತ್ತಾ, ತಿಂಡಿಗಳನ್ನು ನೈವೇದ್ಯಗಳನ್ನು ದೇವಿಗೆ ಅರ್ಪಿಸುತ್ತಾ ದೇವಿಯ ಸ್ತೋತ್ರವನ್ನು ಹೇಳಬೇಕು. ಹಾಗೂ ಮಂತ್ರಗಳನ್ನು ಪಠನೆ ಮಾಡುತ್ತಾ, ಗೌರಿ ಅಷ್ಟೋತ್ತರ ಮಂತ್ರಗಳನ್ನು ಪಠನೆ ಮಾಡುತ್ತಾ ಪೂಜೆ ಮಾಡಬೇಕು. ಅಷ್ಟೋತ್ತರ ಮಂತ್ರಗಳನ್ನು ಹೇಳುತ್ತಾ ಕುಂಕುಮಾರ್ಚನೆಯನ್ನು ಮಾಡಬಹುದು. ಉಂಗುರದ ಬೆರಳಿನಿಂದ ಕುಂಕುಮ ತೆಗೆದುಕೊಂಡು ಒಂದು ವಿಳ್ಯದೆಲೆಯ ಮೇಲೆ ಅಷ್ಟೋತ್ತರ ಮಂತ್ರ ಹೇಳುತ್ತಾ ಕುಂಕುಮ ಅರ್ಚನೆಯನ್ನು ಮಾಡಬಹುದು. ಸಂಜೆಯ ಮೇಲೆ ಇನ್ನೂ ಒಂದು ಸಾಲಿ ನೈವೇದ್ಯವನ್ನು ಅರ್ಪಿಸಿ ದೇವಿಗೆ ಪೂಜೆ ಮಾಡಿ ಆನಂತರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ದೇವಿ ಗೌರಿಯ ಆಶೀರ್ವಾದವನ್ನು ಪಡೆಯೋಣ. ಈ ರೀತಿಯಾಗಿ ಗೌರಿ ಹಬ್ಬವನ್ನು ಆಚರಿಸಿ.
ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.